ಬೆಂಗಳೂರಿನಲ್ಲಿ ಕೇವಲ ಗುಂಡಿಗಳ ಸಮಸ್ಯೆ ಮಾತ್ರ ಅಲ್ಲ, ಅಂಡರ್ ಪಾಸ್ ಮತ್ತು ಬೇರೆ ಬೇರೆ ನಿರ್ವಹಣೆ, ಎಸ್ಪೆಷಲಿ ರಾಜಕಾಲುವೆ, ಅಂಡರ್ ಪಾಸ್ ಮತ್ತು ರಾಜಕಾಲುವೆ ನಿರ್ವಹಣೆಯಲ್ಲೂ ಕೂಡ ಬೃಹತ್ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಅಂಡರ್ ಪಾಸ್ ನಿರ್ವಹಣೆಯಲ್ಲೂ ಬೃಹತ್ ನಿರ್ಲಕ್ಷ್ಯ. ಮಳೆ ಬಂದರೆ ಕೆರೆ ಅಂತಾಗ್ಬಿಡುತ್ತೆ ಅಂಡರ್ ಪಾಸ್ಗಳು. ಇನ್ನು ರಾಜಕಾಲುವೆ ನಿರ್ವಹಣೆಯಲ್ಲೂ ಕೂಡ ವಿಫಲವಾಗಿದೆ ಬಿಬಿಎಂಪಿ ಅಧಿಕಾರಿಗಳ ಬೇಜವಾಬ್ದಾರಿಗೆ ಜನ ಹೈರಾಣಾಗಿದ್ದಾರೆ. ರಸ್ತೆಯ ಪಟ್ಟಣಗೆರೆ ಮೆಟ್ರೋ ನಿಲ್ದಾಣ ಬಳಿ ಇರುವಂತಹ ಅವೈಜ್ಞಾನಿಕ ಅಂಡರ್ ಪಾಸ್ನ ಕಾಮಗಾರಿಯಿಂದಾಗಿ ಇದೀಗ ಕಂಪ್ಲೀಟ್ ಆಗಿ ಈ ಒಂದು ಅಂಡರ್ ಪಾಸ್ನ ಕೆಳಭಾಗದಲ್ಲಿ ಸಂಚಾರ ಮಾಡಬೇಕಾಗಿದ್ದಂಥ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಲಾಗಿದೆ. ಕಂಪ್ಲೀಟ್ ಆಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಕ್ಲೋಸ್ ಮಾಡಲಾಗಿದೆ. ಯಾವುದೇ ವಾಹನಗಳು ಕೂಡ ಸಂಚಾರ ಮಾಡೋದಿಲ್ಲ. ಸೊ ಇದೇ ಮಾದರಿಯಲ್ಲಿ ನಗರದ ಬಹುತೇಕ ಅಂಡರ್ ಪಾಸ್ಗಳು ಕೂಡ ಇದೀಗ ಕೆಲಸಕ್ಕೆ ಬಾರದಂತೆ ಅನಾಥವಾಗಿ ಬಿದ್ದಿದ್ದಾವೆ. ನಗರದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಅಂಡರ್ ಪಾಸ್ಗಳು ಕಂಪ್ಲೀಟ್ ಆಗಿ ಭರ್ತಿಯಾಗುತ್ತೆ. ವಾಹನಗಳು ಸಂಚಾರ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಒಂದೊಮ್ಮೆ ಏನಾದರೂ ಅದೇ ನೀರಿನಲ್ಲಿ ಹೋದರೆ ಖಂಡಿತವಾಗ್ಲೂ ಕೂಡ ಅನಾಹುತಗಳಾಗುವಂತಹ ಸಾಧ್ಯತೆಗಳು ಕೂಡ ಆಗುತ್ತೆ. ಜೊತೆಗೆ ಈ ಹಿಂದೆ KR ಸರ್ಕಲ್ನಲ್ಲಿ ಆದಂತಹ ಅವಾಂತರಗಳು ಮರುಕಳಿಸುವಂತಹ ಆತಂಕಗಳು ಕೂಡ ಇದ್ದಾವೆ. ಗಮನಿಸ್ತಾ ಇದ್ದೀರಿ, ಇದು ಎಲ್ಲ ಅವೈಜ್ಞಾನಿಕ ಕಾಮಗಾರಿ. ಜಸ್ಟ್ ಒಂದು ಮಿನಿ ಲಾರಿ ಕೂಡ ಹೋಗೋದಕ್ಕೆ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಕೆಳಭಾಗದಲ್ಲಿದೆ. ಅಂದರೆ ಇದನ್ನು ಇನ್ನೂ ಕೂಡ ಕೆಳಭಾಗಕ್ಕೆ ಈ ಒಂದು ಅಂಡರ್ ಪಾಸನ್ನು ಮಾಡಬೇಕಾಗಿತ್ತು, ಆದರೆ ಅದು ಯಾವುದು ಕೂಡ ಆಗಿಲ್ಲ. ಸದ್ಯ ಕಳೆದ 2 ವಾರಗಳ ಹಿಂದೆ ಸುರಿದಂತಹ ಮಳೆಯ ನೀರು ನಿಧಾನಕ್ಕೆ ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಸೊ ಕೇವಲ 2 ವೀಲರ್ಗಳು ಮಾತ್ರ ಅಲ್ಲೊಂದು ಇಲ್ಲೊಂದು ಮಾತ್ರ ಪಾಸ್ ಆಗುತ್ತೆ. ಅದನ್ನು ಹೊರತುಪಡಿಸಿದರೆ ಯಾವುದು ಕೂಡ ವೆಹಿಕಲ್ಸ್ಗಳ ಸಂಚಾರಕ್ಕೆ ಅವಕಾಶವನ್ನು ಇಲ್ಲ. ಸೊ ಹೀಗಾಗಿ ನಗರದ ಬಹುತೇಕ ಭಾಗಗಳಲ್ಲಿ ಅವೈಜ್ಞಾನಿಕ ಅಂಡರ್ ಪಾಸ್ಗಳಿಂದಾಗಿ ಜನ ರೋಸಿ ಹೋಗಿದ್ದಾರೆ. ಇಂತಹ ಅಂಡರ್ ಪಾಸ್ಗಳನ್ನು ಮಾಡೋದಕ್ಕೆ ಬಿಬಿಎಂಪಿನೇ ಬೇಕಾಗಿತ್ತ ಅನ್ನುವಂತಹ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಬೆಂಗಳೂರಿನ ಬಿಗ್ ಪ್ರಾಬ್ಲಮ್ಗಳಲ್ಲಿ ರಾಜಕಾಲುವೆ ಸಮಸ್ಯೆ ಕೂಡ ದೊಡ್ಡ ಸಮಸ್ಯೆ ಆಗಿದೆ. ಬಿಬಿಎಂಪಿ ಹೂಳೆತ್ತೀವಿ ಅಂತೇಳಿ ಕೋಟಿ ಹಣಗಳನ್ನು ಬಿಡುಗಡೆ ಮಾಡುತ್ತೆ, ಇನ್ನೂ ಕೂಡ ಹೂಳೆತ್ತುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಲಗ್ಗೆರೆ ಬಳಿ ಒಂದು ದೊಡ್ಡ ರಾಜಕಾಲುವೆ ಇದೆ, ಅದನ್ನು ಹೂಳೆತ್ತುವಂಥ ಕೆಲಸಕ್ಕೆ ಬಿಬಿಎಂಪಿ ಇನ್ನೂ ಕೂಡ ಮುಂದಾಗಿಲ್ಲ. ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ, ಮಳೆಗಾಲ ಶುರುವಾಗಿದೆ, ಮಳೆ ಬರ್ತಾ ಇದೆ, ರಾಜಕಾಲುವೆ ನೀರು ಮನೆಗಳಿಗೆ ನೀರು ನುಗ್ಗುವಂಥ ಉದಾಹರಣೆಗಳು ತುಂಬ ಆಗ್ತಾ ಇದ್ದಾವೆ. ಆ ರೀತಿ ಅವಾಂತರಗಳು ಈಗಾಗಲೇ ಸೃಷ್ಟಿ ಆಗ್ತಾ ಇದೆ. ಈಗಿದ್ದರೂ ಕೂಡ ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಕೂಡ ಬಿಬಿಎಂಪಿ ಇನ್ನೂ ಎಚ್ಚೆತ್ತುಕೊಳ್ತಾ ಇಲ್ಲ. ನಾವು ರಾಜಕಾಲುವೆ ಹೂಳೆತ್ತೀವಿ, ರಾಜಕಾಲುವೆಗಳನ್ನು ಸರಿಪಡಿಸ್ತೀವಿ, ಒತ್ತುವರಿದಾರರನ್ನು ತೆರವು ಮಾಡ್ತೀವಿ ಅಂತ ಹೇಳ್ಕೊಂಡೇ ಬರ್ತಾ ಇದೆ. ಬರೀ ಹೇಳಿಕೆಗಳಷ್ಟೇ ಸೀಮಿತ ಆಯಿತು. ಬ್ರ್ಯಾಂಡ್ ಬೆಂಗಳೂರು ನಿರ್ಮಾಣ ಮಾಡ್ತೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ, ಆದರೆ ಇನ್ನೂ ಕೂಡ ಮೂಲಭೂತ ಸೌಕರ್ಯ ಸಮಸ್ಯೆಗಳು, ಮೂಲಭೂತ ಸಮಸ್ಯೆಗಳ ನಿವಾರಣೆ ಮಾಡುವಲ್ಲಿ ಎಡುತ್ತಾ ಇದ್ದಾರೆ. ನೋಡ್ಬೋದು ಯಾವ ಪ್ರಮಾಣದಲ್ಲಿ ಹೂಳು ಹಾಗೇ ಇದೆ ಅಂತ. ಕಸ, ಕಡ್ಡಿ, ಪ್ಲಾಸ್ಟಿಕ್ಕು, ಬಟ್ಟೆ ಎಲ್ಲವೂ ಕೂಡ ರಾಜಕಾಲುವೆಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಅದನ್ನು ತೆಗೆಯುವಂಥ ಕೆಲಸಕ್ಕೆ ಮುಂದಾಗಬೇಕು, ಹೂಳೆತ್ತಬೇಕಾಗತ್ತೆ. ಅದನ್ನು ಎತ್ತಿ ನೀರು ಸರಾಗವಾಗಿ ಹೋಗ್ಲಿಕ್ಕೆ ಕೂಡ ಅನುವು ಮಾಡಿಕೊಡ್ಬೇಕಾಗತ್ತೆ. ಎಲ್ಲವೂ ಕೂಡ ಹೂಳು ಎತ್ತದೇ ಹೋದರೆ ಅದು ಮೇಲೆ ಬಂದು ನೀರೆಲ್ಲವೂ ಕೂಡ ಮೇಲ್ಗಡೆ ಬಂದು ಮನೆಗಳಿಗೆ, ಅಕ್ಕಪಕ್ಕ ಇರ್ತಕ್ಕಂತಹ ಈ ಮನೆಗಳಿಗೆ, ಶೆಡ್ಗಳಿಗೆ ನುಗ್ಗುವಂತಹ ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ಹಾಗಾಗಿ ಬಿಬಿಎಂಪಿ ಎಚ್ಚೆತ್ಕೊಂಡು ಬಿಬಿಎಂಪಿ ಎಲ್ಲೆಲ್ಲಿ ಈ ಒಂದು ಹೂಳೆತ್ತುವುದಕ್ಕೆ ಮುಂದಾಗಿಲ್ಲ ಆ ಭಾಗಗಳಲ್ಲಿ ತೆರಳಿ ರಾಜಕಾಲುವೆ ಹೂಳೆತ್ತಬೇಕಾಗತ್ತೆ. ಕ್ಯಾಮರಾ ಪರ್ಸನ್ ಸುಹಾಸ್ ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಬೆಂಗಳೂರಿನ ಬಿಗ್ ಸಮಸ್ಯೆಗಳು ಒಂದಲ್ಲ ಎರಡಲ್ಲ, ನೀವು ಎಲ್ಲೇ ಹೋದರೂ ಕೂಡ ಸಮಸ್ಯೆಗಳ ಆಗರವಾಗಿದೆ. ಇನ್ನು ಕಸದ ಸಮಸ್ಯೆ ಬಗ್ಗೆ ಹೇಳಿಲ್ಲ, ರೋಡಲ್ಲಿ ಎಲ್ಲಂದರಲ್ಲಿ ಕಸ ಸುರಿತಾ ಇದ್ದಾರೆ ಜನ. ಸೊ ಹಾಗಾಗಿ ಕಾರ್ಪೊರೇಟರ್ಗಳಿಲ್ಲ, ಪ್ರಮುಖವಾಗಿ ಈ ಸಮಸ್ಯೆಯಿಂದ ಜನ ಒದ್ದಾಡಲೇಬೇಕು.